ಈ ದಿನ ಕೆಲವು ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳಂತ ಹೇಳ್ಕೊಳ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳು ಕೆಲವು ವ್ಯಕ್ತಿಗಳನ್ನು ಸುಳ್ಳು ವಿಚಾರಗಳನ್ನು ತೊಡಗಿಸ್ಕೊಂಡು ಅವ್ರ ಮೇಲೆ ಸುಳ್ಳು ಆರೋಪಗಳನ್ನ ಮಾಡೋದು ಮತ್ತು ರೋಲ್ ಕಾಲ್ಗಾಗಿ ಅವ್ರ ಕೆಲವು ವ್ಯಕ್ತಿಗಳು ಮಾಡ್ತಾರೆ. ಬೆಂಗಳೂರು ನಗರ ಜಿಲ್ಲೆಯ ಆವಲಹಳ್ಳಿಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ಹರಿನಾಥ್ ಬಾಬು ಅವರ ಮೇಲೆ ಕೆಲವು ವ್ಯಕ್ತಿಗಳು ಕೆಲವು ವಿಚಾರಗಳನ್ನು ಮುಂದೆ ಇಟ್ಕೊಂಡು ಅವ್ರ ಮೇಲೆ ಇಲ್ಲದಿದ್ದ ತೇಜೋವಧೆಗಳು ಮಾಡ್ತಾಯಿದ್ದಾರೆ. ತೇಜೋವಧೆಗಳು ಮಾಡುವಾಗ ಅವರು ಒಬ್ಬ ಪರಿಶಿಷ್ಟ ಜಾತಿಯ ಸಬ್ ಇನ್ಸ್ಪೆಕ್ಟ್ರು ಹರಿನಾಥ್ ಬಾಬು ಅಂತ ಅವರು ದಕ್ಷ ಅಧಿಕಾರಿಗಳು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಜನರ ಪರವಾಗಿ ಬಡವರ ಪರವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಮಾಡ್ತಾನೂ ಇದ್ದಾರೆ. ಹುದ್ದೆ ಚಿಕ್ಕದೇ ಆದ್ರೂ ಸೇವೆ ದೊಡ್ಡದಾಗಿ ಮಾಡ್ತಾಯಿದ್ದಾರೆ. ಬಡವ್ರ ಬಗ್ಗೆ ಕಾಳಜಿ ವಹಿಸಿ ಮಾಡ್ತಾಯಿರ್ತಾರೆ. ಇಂಥವ್ರ ಮೇಲೆ ಯೂಟ್ಯೂಬ್ ಚಾನಲ್ಗಳು ಅವ್ರ ಮೇಲೆ ಅಕ್ರಮ ನಡೆಸೋದು, ಅಕ್ರಮವಾಗಿ ಅವ್ರ ಹತ್ರ ಹಣ ವಸೂಲಿಗೆ ಹೋಗೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಈ ಥರ ಚಟುವಟಿಕೆಗಳು ಮಾಡ್ತಾಯಿದ್ದಾರೆ. ಇದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ನಮ್ಮ ಎಲ್ಲ ಮುಖಂಡರುಗಳು ಅದನ್ನು ಖಂಡಿಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಅವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಆಗ್ತಾಯಿದೆ. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಅಪರೂಪಕ್ಕೆ ಕೆಲವು ಒಳ್ಳೆ ಕೆಲಸಗಾರರು ಸಿಗ್ತಾರೆ, ಒಳ್ಳೆ ಸಬ್ ಇನ್ಸ್ಪೆಕ್ಟರ್ಗಳು ಸಿಗ್ತಾರೆ, ಒಳ್ಳೆ ಅಧಿಕಾರಿಗಳಿರ್ತಾರೆ. ಅವ್ರನ್ನ ಹೇಗೋ ಮಾಡಿ ಅವ್ರನ್ನ ತೇಜೋವಧೆ ಮಾಡಬೇಕು, ಅವ್ರ ಹತ್ರ ದುಡ್ಡು ವಸೂಲಿ ಮಾಡಬೇಕು ಅಂತಕ್ಕಂಥ ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಕ್ಕಂಥ ಕೆಲವು ಚಾಲನ್ಗಳು ಈಗಾಗಲೇ ಪೊಲೀಸ್ ಕಮಿಷನರ್ಗೆ ದೂರು ಕೊಡಲು ನಮ್ಮ ತಂಡ ಇವಾಗ ಹೋಗ್ತಾ ಇದೆ. ಒಂದು ನಿಯೋಗ, ಈ ನಿಯೋಗಕ್ಕೆ ಕಮಿಷನರು ಭೇಟಿ ಮಾಡಿಕೊಂಡು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗದೆ ಹೋದರೆ ನಾವು ಸಮಾಜದಲ್ಲಿ ಬಡವರ ಪರವಾಗಿ ಕೆಲಸ ಮಾಡೋದನ್ನ ಉಳಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ವಿಷ ಕುಡಿದು ನಮಗೆಲ್ಲ ಅಮೃತ ಕೊಟ್ಟೋಗಿದ್ದಾರೆ. ಅಮೃತದ ಪಾಲನ್ನು ತಿಂತಾರ್ತಕ್ಕಂಥ ಕೆಲವು ಬಲಿತ ಅಧಿಕಾರಿಗಳು ಕೆಲವರಿದ್ದಾರೆ ದಲಿತರಲ್ಲಿ. ಆದರೆ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ರಕ್ಷಣೆ ನೀಡ್ತಕ್ಕಂಥ ಕೆಲಸಗಳನ್ನು ಮತ್ತು ಅವ್ರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕು. ಪೊಲೀಸ್ ಇಲಾಖೆ ಅಂದರೆ ಅದು ಕೆಟ್ಟ ಇಲಾಖೆ ಅಲ್ಲ, ಜನರ ರಕ್ಷಣೆ ಮಾಡೋಕ್ಕೆ ಅಂತಲೇ ಇದೆ. ಆ ಅಧಿಕಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಉಳಿಸ್ಕೋಬೇಕಾದಂಥ ನಾವು ಆ ಸಮಾಜನ ಬದಲಾವಣೆ ಮಾಡೋದಂಥ ಕೆಲಸ ಮಾಡೋಂಥ ಅಧಿಕಾರಿಗೆ ಬೆಂಬಲವಾಗಿರ್ತೇವೆ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಸಂಪೂರ್ಣವಾಗಿ ಇಡೀ ರಾಷ್ಟ್ರದ ಸಂಘಟನೆ ಇವತ್ತು ಅವ್ರ ಜೊತೆಗೆ ಇರ್ತದೆ ಅಂತ ಹೇಳಿ ಅವರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸ, ನೈತಿಕವಾದ ಅವ್ರಿಗೆ ಜವಾಬ್ದಾರಿ ಹೆಚ್ಚಿಸೋಂಥ ಕೆಲಸ ಮಾಡಬೇಕು. ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಲೋಕೇಶ್ ಅವರು ಈಗಾಗಲೇ ಈ ಕೆಲಸನ ಮಾಡ್ತಾ ಹೊರಟಿದ್ದಾರೆ. ನಮ್ಮ ಎಲ್ಲ ತಂಡದ ಮುಖಂಡರುಗಳು ಈ ಕೆಲಸಕ್ಕೆ, ಅದು ನಮ್ಮ ಹೆಣ್ಣುಮಕ್ಕಳು, ನನ್ನ ತಂಗಿಯರು, ಅವರು ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸುಮಾರು ಜನ ಇದರಲ್ಲಿದ್ದಾರೆ. ಈಗಾಗಲೇ ಕಮಿಷನರ್ನ ಭೇಟಿ ಮಾಡಿ ದೂರನ್ನು ಕೊಡೋದಕ್ಕೆ ನಾನು ಅವರಿಗೆ ಬೆಂಬಲವಾಗಿರ್ತೀನಿ. ಮತ್ತು ಆ ಒಂದು ಅಧಿಕಾರಿಗೆ ಯಾವುದೇ ರೀತಿ ಕಿರುಕುಳ ಕೊಡ್ತಕ್ಕಂಥದ್ದನ್ನು ತಪ್ಪಿಸಬೇಕು ಅಂತಕ್ಕಂಥ ಕೆಲಸ. ಜೈ ಭೀಮ್, ಜೈ ಸಿದ್ದರಾಮ್. ಈ ದಿನ ಆವಲಹಳ್ಳಿ ಠಾಣೆಗೆ ಕರ್ನಾಟಕ ಬೋವಿ ಬಳಗ ಹಾಗೂ ರಾಷ್ಟ್ರಮಟ್ಟದ ಸಂಘಟನೆಯಾದಂಥ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಚೀನಾ ರಾಮಣ್ಣನವರ ಅಭಿಮಾನ ಬಳಗ ಭಾಗವಹಿಸಿ ಆವಲಹಳ್ಳಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಹಿಂದುಳಿದ ವರ್ಗದ ಒಂದು ಸಬ್ ಇನ್ಸ್ಪೆಕ್ಟರ್ ಆದಂಥ ಹರಿನಾಥ್ ಬಾಬು ಸಾಹೇಬರಿಗೆ ಇವತ್ತಿನ ದಿನ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಅವರ ವೃತ್ತಿಗೆ ಧಕ್ಕೆಯನ್ನು ತರುವಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೆಲ್ಲ ಸುಮಾರು ಚಾನಲ್ಗಳಲ್ಲಿ ನೋಡಿ ಅವರು ನಿಷ್ಠಾವಂತ ಅಧಿಕಾರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋಂಥ ವ್ಯಕ್ತಿ. ಆ ಚಾನಲ್ಗಳಲ್ಲಿ ಬಂದಿರೋಂಥ ನಾವು ವಾರ್ತೆಗಳನ್ನು ಸಹ ನೋಡಿದ್ದೀವಿ. ಅದರಲ್ಲಿ ಇವ್ರದ್ದು ಯಾವುದೇ ಒಂದು ತಪ್ಪು ಸಂದೇಶಗಳು ಬಂದಿಲ್ಲ. ಈ ವಿಚಾರವಾಗಿ ನಮ್ಮ ಈ ಭಾಗದ ಉಪ ಆಯುಕ್ತರಾದಂಥ ಸಾಹೇಬರ ಸಮೇತ ವಿಚಾರಣೆ ಮಾಡಿದ್ದಾರೆ. ಅದರಲ್ಲೂ ಸಮೇತ ಇವರಿಗೆ ತಪ್ಪು ಕಾಣಿಸಿಲ್ಲ. ಆದ್ರೂ ದಿನನಿತ್ಯ ಮಾಧ್ಯಮಗಳಲ್ಲಿ ಇವ್ರ ಬಗ್ಗೆ ತಪ್ಪು ಸಂದೇಶಗಳನ್ನು ತಿಳಿಸ್ತಾ ಇದ್ದಾರೆ. ಇದು ಅವರಿಗೆ ಧಕ್ಕೆ ಬರುವಂಥದ್ದಾಗಿದೆ ಮತ್ತು ಮಾನಸವಾಗಿ ಕುಗ್ಗುವಂಥ ಮಾಡ್ತಿದ್ದಾರೆ. ಅದೇ ಅಲ್ಲದೆ ಈ ಭಾಗದಲ್ಲಿ ಅತಿ ಹೆಚ್ಚು ಬಲಿಯಾಡರು, ದೀನ ದಲಿತರು ಮತ್ತು ಹಿಂದುಳಿದವರಿಗೆ ಕಿರುಕುಳ ಕೊಡ್ತಾ ಇರೋಂಥ ಸನ್ನಿವೇಶಗಳು ಅತಿ ಹೆಚ್ಚಾಗಿದೆ. ಈ ಅಧಿಕಾರಿಗಳಿಗೆ ಈ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ದೀನ ದಲಿತರು, ಕೂಲಿ ಕಾರ್ಮಿಕರು ಮತ್ತು ಪ್ರತಿಯೊಬ್ಬ ಪ್ರಜೆಯೂ ಇಲ್ಲಿ ಓಡಾಡೋದು ತುಂಬ ಕಷ್ಟ ಆಗ್ತದೆ. ಈ ಭಾಗದಲ್ಲಿ ನಮಗೆ ಮಾತೃಭಾಷೆ ಥರ ಮತ್ತು ಮಾತೃ ಇಲಾಖೆ ಇದು ನಮಗೆ ಪೊಲೀಸ್ ಠಾಣೆ ಆಗಿರುತ್ತದೆ. ಆ ಪೊಲೀಸ್ ಠಾಣೆಗೆ ಇಂಥ ರಕ್ಷಣೆ ಕೊಡೋರಿಗೆ ರಕ್ಷಣೆ ಇಲ್ಲದಿರೋದಾಗ, ಸುಳ್ಳು ಅಪಪ್ರಚಾರಗಳಿಲ್ಲದಾಗ ಸಾರ್ವಜನಿಕರು ಮತ್ತು ಸಂಘಟನೆಗಳವರು, ದೀನ ದಲಿತರು, ಕೂಲಿ ಕಾರ್ಮಿಕರು, ರೈತರು ಬದುಕು ತುಂಬ ಕಷ್ಟ ಆಗಿರ್ತದೆ. ಇವತ್ತಿನ ದಿನ ನಾವು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಚೀನಾ ರಾಮಣ್ಣ ನೇತೃತ್ವದಲ್ಲಿ ಆಯುಕ್ತರನ್ನ ಸಮೇತ ಭೇಟಿ ಮಾಡಿ ಮತ್ತು ಉಪಾಯುಕ್ತರನ್ನು ಭೇಟಿ ಮಾಡಿ ಎಲ್ಲ ಮಾಧ್ಯಮಗಳಲ್ಲೂ ಮತ್ತು ಈ ವಿಚಾರವನ್ನು ಎಲ್ಲ ಜಿಲ್ಲಾದ್ಯಂತ 2 ಸಂಘಟನೆ ವತಿಯಿಂದನೂ ಈ ದಿನ ಹಮ್ಮಿಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಸಿದ್ದರಾಮೇಶ್ವರ. ಈ ಏನು ಸದರಿ ಪೊಲೀಸ್ ಠಾಣೆಯ ಆರಕ್ಷಕ ಮುಖ್ಯಸ್ಥರಾದಂಥ ಈಗ ಸಾಹೇಬ್ರಿಗೆ ಕೂಡ ನಾವು ಹೋಗಿ ಒಂದು ಮನವಿ ಕೊಟ್ಟಿದ್ದೀವಿ.
ಈ ಸದರಿ ಕೇಸ್ನಲ್ಲಿ ಈ ಭಾಗದ ಬಲಾಢ್ಯರು ಏನಿದ್ದಾರೆ, ಬಲಾಢ್ಯರು ಕೂಡ ನಮ್ಮ ಒಂದು ದಲಿತರನ್ನ ತುಳಿತಾರೆ ಅನ್ನೋದರಲ್ಲಿ ಎರಡು ಮಾತು ಕೂಡ ಇಲ್ಲ. ಕರ್ತವ್ಯ ನಿರತ ಅಧಿಕಾರಿಯ ಮೇಲೆ ಯಾರು ಆರೋಪಿ ತಪ್ಪು ಮಾಡಿರ್ತಾನೆ ಆ ಆರೋಪಿಯನ್ನು ಅವರು ಶಿಕ್ಷಿಸಿ ಅವನಿಗೆ ಕೇಸುಗಳನ್ನು ಹಾಕಿ ಅವನಿಗೆ ಕರೆ ತಂದಾಗ ಆರೋಪಿಯ ಪರವಾಗಿ ಕೆಲವು ಕಾಣದ ಕೈಗಳು ಕೆಲಸ ಮಾಡ್ತಾಯಿದೆ. ಅಧಿಕಾರಿಯ ಮನಸ್ಥಿತಿಯನ್ನು ಕುಗ್ಗಿಸ್ಬೇಕು, ಅಧಿಕಾರಿಯನ್ನು ಬಗ್ಗಿಸ್ಬೇಕು ಅಂತೇಳಿ ತುಂಬ ಜನ ಏನು ಅವ್ರ ಹಿಂದೆ ಒಂದು ದೊಡ್ಡ ಟೀಮ್ ಇದೆಯೋ ಆ ಟೀಮೆಲ್ಲ ಸತತವಾಗಿ ಕೆಲಸ ಮಾಡ್ತಾಯಿದೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಈ ಭಾಗದ ಈ ಸಮುದಾಯದ ನಾವೆಲ್ಲ ಒಟ್ಟಿಗಿದ್ದೀವಿ. ಈ ಭಾಗದ ಜನಗಳು ಇರ್ಬೋದು, ಸಮುದಾಯಗಳು ಇರ್ಬೋದು, ಎಲ್ಲ ಕೂಲಿ ಕಾರ್ಮಿಕರು ನಮ್ಮ ಪರವಾಗಿದ್ದಾರೆ. ಅಧಿಕಾರಿಯನ್ನು ಅವ್ರನ್ನ ಮಾನಹಾನಿ ಮಾಡಿ ಈ ಫೇಕು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡಿಕೊಂಡು ಅವ್ರ ಬಗ್ಗೆ ಮಾನಹಾನಿ ಮಾಡ್ತಾರೆ. ಅದರ ವಿರುದ್ಧವಾಗಿ ನಮ್ಮ ಗಟ್ಟಿ ಧ್ವನಿಯಲ್ಲಿ ನಾವು ಘೋಷಣೆ ಕೂಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಿಮಗೆ ನಾವು ಅವಕಾಶ ಕೊಡೋದಿಲ್ಲ. ಅಧಿಕಾರಿಯ ಪರವಾಗಿ ನಿಲ್ತೀವಿ, ಜನ ಸಮುದಾಯದ ಪರವಾಗಿ ನಿಂತು ನಾವು ಇದ್ರ ಪರವಾಗಿ ವಿರುದ್ಧವಾಗಿ ಹೋರಾಡಿ ಕೇಸ್ ಗೆದ್ದೇ ಗೆಲ್ತೀವಿ ಅಂತ ನಿಮ್ಗೆಲ್ಲರಿಗೂ ನಾವು ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಜೈ ಭೀಮ.